ತುಲಾ ರಾಶಿ, ರಾಶೀಶನು ಕರ್ಮದಲ್ಲಿ ಮತ್ತು ಏಕಾದಶದಲ್ಲಿ ಸಂಚಾರ ಮಾಡ್ತಕ್ಕಂಥ ತಿಂಗಳು. ಶುಭ ಕಾರ್ಯ, ಸಂಬಂಧಗಳು ಏಳಿಗೆ ಬರ್ತಕ್ಕಂಥದ್ದು, ಪ್ರೇಮ ವಿವಾಹಕ್ಕೆ ಯಶಸ್ಸು ಬರ್ತಕ್ಕಂಥದ್ದು, ಮಕ್ಕಳ ಒಂದು ಏಳಿಗೆ ಅಥವಾ ಮಕ್ಕಳಿಲ್ಲದೆ ಇರತಕ್ಕಂಥವ್ರಿಗೆ ಮಕ್ಕಳಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಸಾಂಬಂಧಿಕವಾಗಿರ್ತಕ್ಕಂತಹ ಒಂದು ನಿರೀಕ್ಷೆಯಲ್ಲಿ ಇರತಕ್ಕಂಥವರಿಗೆ, ಪ್ರಯತ್ನದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ತಿಂಗಳು ತುಲಾ ರಾಶಿಯವರಿಗೆ. ಆದಾಯ ಮತ್ತು ವ್ಯವಹಾರದಲ್ಲಿ ಕೂಡ ಪ್ರಗತಿ, ದೇಶ ವಿದೇಶಗಳ ಸಂಚಾರ, ಕೌಟುಂಬಿಕ ಕೂಡಿಕೆಯಲ್ಲಿ ಉತ್ಸವಗಳು, ಮಂದಿರಗಳು ಇತ್ಯಾದಿಗಳ ಒಂದು ದರ್ಶನ, ಗುರು ಸೇವೆ ಇದೆಲ್ಲವೂ ದೊರಕತಕ್ಕಂತಹ ತಿಂಗಳು ಶುರುವಾಗಿದೆ ತುಲಾ ರಾಶಿಯವರಿಗೆ. ಶ್ರೀ ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾ ಮುಂದುವರೆದರೆ ಏನಾದರೂ ದೋಷಾದಿಗಳಿದ್ದರೆ ಪರಿಹಾರ ಆಗ್ತದೆ ತುಲಾ ರಾಶಿಯವರಿಗೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.